ಎಷ್ಟು? 2. ಓಕೆ, ಗುಡ್. ಸೊ ಇಲ್ಲಿ 15 ಐತಂದ್ರೆ 15 ಭಾಗಿಸು 4 ಮಾಡ್ಬೇಕು. 15 ಭಾಗಿಸು 4 ಮಾಡಿದ್ರೆ ಶೇಷ ಎಷ್ಟು ಉಳಿತಲ್ಲ? 4 ಮೂರಲೆ 12, 3 ಶೇಷ ಉಳಿಯುತ್ತೆ. ಈ 3ನ್ನ ಯಾವ್ದ್ರ ತಲೆಮೆ ಬರೀಬೇಕು? 8ರ ತಲೆಮೆ ಬರೀಬೇಕು. 8 ಟು ದ ಪವರ್ ಕ್ಯೂ ಇಂಟು 17 ಭಾಗಿಸು 4 ಮಾಡಿದ್ರೆ 4 4ಲೆ 16, ಶೇಷ 1 ಉಳಿಯುತ್ತೆ. 4ರ ತಲೆಮೆ 7ರ ತಲೆಮೆ ಎಷ್ಟು ಬರೀಬೇಕು? 1 ಬರೀಬೇಕು. ನೆಕ್ಸ್ಟ್ ಇಂಟು 13 ಭಾಗಿಸು 4 ಅಂದ್ರೆ 4 ಮೂರಲೆ 12, 1 ಶೇಷ ಉಳಿಯುತ್ತೆ. 3ರ ತಲೆಮೆ ಏನ್ ಬರೀಬೇಕು? 1 ಬರೀಬೇಕು. ಈಗ 8 ಟು ದ ಪವರ್ ಕ್ಯೂ ಬಂದ್ರ 8ರ ಕ್ಯೂ ಮಾಡಿ ಎಷ್ಟು ಬರೋದು ನೋಡ್ರಿ? 2 ಬರುತ್ತೆ. 8ರ ಕ್ಯೂ ಮಾಡಿ ಶೇಷ 2 ಬರ್ತೈತಿ. ಇಲ್ಲ 8ರ ಕ್ಯೂ ಬರೀ ನೀವು. 8 8ಲಿ 64, 64 8ಲಿ ಎಷ್ಟು? 512. 512 ಕಡಿಕೆ ಯಾವ್ದು ಬರ್ತೈತಿ? 2 ಬರ್ತೈತಿ. ಸೊ 8 ಟು ದ ಪವರ್ ಕ್ಯೂ ಬಂದ್ರೆ 512 ಬರ್ತೈತಿ. ಹೌದಾ? 512 ಬರೀ, ಏನು ಪ್ರಾಬ್ಲಮ್ ಇಲ್ಲ. 512 ಬರೀಬಹುದು. ಇಂಟು 7 ಟು ದ ಪವರ್ 1 ಅಂದ್ರೆ ಎಷ್ಟು ಬರ್ತೈತಿ? 7 ಬರ್ತೈತಿ. ಇಂಟು 3 ಟು ದ ಪವರ್ 1 ಅಂದ್ರೆ 3 ಬರ್ತೈತಿ. ಇಲ್ಲಿ ಬಿಡಿಸ್ತಾ ಸಂಖ್ಯೆ 2 ಐತಂದ್ರ 2 ಇಂಟು 7, 7 2ಲಿ 14. 14ರ ಬಿಡಿಸ್ತಾ ಸಂಖ್ಯೆ ಎಷ್ಟು? 4 ಐತಿ. 4 ಮೂರಲೆ ಎಷ್ಟು? 12. ಬಿಡಿಸ್ತಾ ಸಂಖ್ಯೆ ಎಷ್ಟು ಬಂತು? ಇಲ್ಲಿ 2 ಬಂತು. ಸೊ ಆನ್ಸರ್ ಏನಾಗ್ತೈತಿ ಅಂದ್ರೆ 2 ಬರ್ತೈತಿ. ಯೂನಿಟ್ ಡಿಜಿಟ್ ಎಷ್ಟು? 2 ಬರ್ತದ. ಓಕೆ, ರೈಟ್ ಡೌನ್ ಬರ್ಕೊಂಡ್ಬಿಡ್ರಿ. 2 ಬಿಡಿಸ್ತಾ ಸಂಖ್ಯೆ ಬರ್ತದ. ಎಲ್ಲ ಒಂದ್ ಸ್ವಲ್ಪ ಏನಪ್ಪ ಅಡ್ವಾನ್ಸ್ ಮ್ಯಾಥ್ಸ್ ಬರ್ತೈತಿ. ಸೈಕ್ಲಿಸಿಟಿ ಆಗಿ ಇದು ಸೈಕ್ಲಿಸಿಟಿ ಕಾನ್ಸೆಪ್ಟ್ ಅಂತ ಬರ್ತೈತಿ. ರಿಮೈಂಡರ್ ಥಿಯರಮ್, ಸೈಕ್ಲಿಸಿಟಿ ಎಲ್ಲ ಅಡ್ವಾನ್ಸ್ ಮ್ಯಾಥ್ಸ್ ಬರ್ತಾ ಇವು. ಏನಪ್ಪ ಇನ್ನೊಂದ್ಸಲ ಹೇಳ? ಓಕೆ, ಸೊ ಇನ್ನೊಂದ್ಸಲ ಹೇಳೋದಂತ ಏನಿಲ್ಲ, ಆ ರೀತಿ ಏನಪ್ಪ ಏನ ಭಾಳ ಟಫ್ ಇರಂಗಿಲ್ಲ. ಸ್ವಲ್ಪ ಏನಂದ್ರ ಚಂದಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಕೊಂಡು. ನಿನಗೆ 8 ಐತೆ ಅಂತ ಕೊಳ್ಳಿ ಬಿಡಿಸ್ತಾನ ಸಂಖ್ಯೆ 8 ಐತಿಲ್ಲ? ಯೂನಿಟ್ ಡಿಜಿಟ್ ಬಿಡಿಸ್ತಾನ ಸಂಖ್ಯೆ ಎಷ್ಟು ಐತಿಲ್ಲ? ಎಷ್ಟದ ಇಲ್ಲ ಸಂಖ್ಯೆ? ಈ ಸಂಖ್ಯೆ 8 ಐತದ? 8 ಐತಿ. 8 ಟು ದ ಪವರ್ ಎಷ್ಟು ಐತಿಲ್ಲ? 15. ಇಲ್ಲಿ 8 7 3, 8 7 3 2 ಇವು 4 ಸಂಖ್ಯೆ ಬಿಡಿಸ್ತಂದ ಬಂದ್ರ ಈ ಘಾತ ಸಂಖ್ಯೆನ ಯಾವ್ದಲ್ಲೇ ಭಾಗಾಕಾರ ಮಾಡ್ಕೋಬೇಕು? 4ಲೆ ಭಾಗಾಕಾರ ಮಾಡ್ಬೇಕು. ಇಲ್ಲಿ ಘಾತ ಸಂಖ್ಯೆ ಎಷ್ಟು ಐತಿ? 15 ಐತಿ. 15 4ಲೆ ಭಾಗಾಕಾರ ಮಾಡ್ರಿ, ಶೇಷ ಎಷ್ಟು ಉಳಿಯೈತ್ರಿ? 15ನ್ನ ಈ 15 ಐತಲ್ಲ, ಈ 15ನ್ನ 4ಲೆ ಭಾಗಾಕಾರ ಮಾಡ್ರಿ. 4ಲೆ ಭಾಗಾಕಾರ ಮಾಡಿ ಶೇಷ ಎಷ್ಟು ಉಳಿಯೈತ್ರಿ? 4 ಮೂರಲೆ 12, ಶೇಷ ಎಷ್ಟು ಹೋಯ್ತು? 3 ಹೋಯ್ತು. ಈ 3 ಏನ್ ಶೇಷ ಐತಲ್ಲ ಇದನ್ನ ಎಲ್ಲಿ ಬರೀಬೇಕಂದ್ರ ಈ 8ರ ತಲೆಮೆ ಬರೀಬೇಕು. 8 ಟು ದ ಪವರ್ ಕ್ಯೂ. ಸೇಮ್ ಇಲ್ಲಿ 17 ಭಾಗಿಸು 4 ಐತೆ. 17ನ್ನ 4ಲೆ ಭಾಗಾಕಾರ ಮಾಡ್ಕೋಬೇಕು. 17 4ಲೆ ಭಾಗಾಕಾರ ಮಾಡಿ ಶೇಷ ಎಷ್ಟು ಬರ್ತೈತಿ? 1 ಬರ್ತೈತಿ. ಈ 1 ಯಾವ್ದ ತಲೆಮೆ ಬರೀಬೇಕಂದ್ರೆ 7ರ ತಲೆಮೆ ಬರೀಬೇಕು. 7 ಟು ದ ಪವರ್ 1. ನೆಕ್ಸ್ಟ್ ಇಲ್ಲಿ 3 ಐತ್ರಿ. 13 ಭಾಗಿಸು 4 ಐತಿ ಅಂದ್ರೆ 13 4ಲೆ ಭಾಗಾಕಾರ ಮಾಡಿ 1 ಶೇಷ ಉಳಿಯುತ್ತೆ. 1ನ್ನ ಯಾವ್ದ್ರ ತಲೆಮೆ ಬರೀಬೇಕಾದ್ರೆ ನಾವಿಲ್ಲಿ 3 ಐತಲ್ಲ, 3 ತಲೆಮೆ ಬರೀಬೇಕು. 3 ಟು ದ ಪವರ್ 1. ಸೊ 8ರ ಕ್ಯೂಬ್ ಅಂದ್ರೆ ಎಷ್ಟಾಗ್ತೈತಿ? 512. ಹೌದಾ? 512 ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. 7 ಟು ದ ಪವರ್ ಅಂದ್ರೆ 7 ಆಗ್ತೈತಿ. 3 ಟು ದ ಪವರ್ 1 ಅಂದ್ರೆ 3 ಆಗ್ತೈತಿ. ಹೌದಾ? ಈಗ ಇಂಟು ಮಾಡ್ರಿ. ಬಿಡಿಸ್ತಾ ಸಂಖ್ಯೆ ಅಂದ್ರೆ 7 2ಲೆ 14, 4 3ಲೆ 12. ಸೊ 12 ಬಿಡಿಸ್ತದ ಎಷ್ಟು ಬರುತ್ತಿಲ್ಲ? 2 ಬರ್ತೈತಿ. 2 ಆನ್ಸರ್ ಆಗ್ತೈತಿ. ಇವ್ 4ನು ಸ್ವಲ್ಪ ಏನಪ್ಪ ಅಂದ್ರ ನೀವು ನೋಡ್ಕೋಬೇಕ್ರಿ. ಇವ್ 4 ಹತ್ರ ಏನ್ ಸ್ವಲ್ಪ ಕಾನ್ಸೆಪ್ಟ್ ಡಿಫಿಕಲ್ಟ್ ಐತಿ. ಉಳಿದಿದೆಲ್ಲ ಈಸಿ ಅದಾವ. ಸ್ಟಾರ್ಟಿಂಗ್ 4 ಇದ್ರದ್ರಿ ಮಾಡ್ದು ಬಿಡ್ತೈತಿ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದ ಸಂಖ್ಯೆ ಬರ್ತೈತಿ. ಇವ್ 4 ಬಂದ್ರೆ ಮಾತ್ರ ಸ್ವಲ್ಪ ಏನಪ್ಪ ಅಂದ್ರ ಡಿಫಿಕಲ್ಟ್ ಆಗ್ತೈತಿ. 4 ಬಂದ್ರ ಘಾತ ಸಂಖ್ಯೆ 4ಲೆ ಭಾಗಾಕಾರ ಮಾಡಿ ಶೇಷ ಇಟ್ಕೊಂಡು ಇಂಟು ಮಾಡ್ಕೋಬೇಕು. ಇದಾದ ನಂತರ ಇನ್ 2 ಉಳಿತಾವ. ಇನ್ ಯಾವ ಉಳಿತಾವ ಅಂದ್ರ ಯಾವುದು? ಆಗಲೇ 4 ಮತ್ತು 9 ಉಳಿದನ ಅಷ್ಟು ಸಂಖ್ಯೆ 4 ಮತ್ತು 9 ಅಷ್ಟು ಉಳಿದ್ರಿ. ಯಾಕಂದ್ರೆ ಸ್ಟಾರ್ಟಿಂಗ್ 0 1 ಆಮೇಲೆ 5 6 ಮುಗೀತು. 2 3 7 8 ಮುಗೀತು. ಇನ್ನು 2 ಸಂಖ್ಯೆ ಉಳಿದು ಯಾವುದು? ಒಂದು 4, ಇನ್ನೊಂದು 9. ಹೌದಾ? ಈಗ 4 ಟು ದ ಪವರ್ 1 ಆದ್ರೆ ಎಷ್ಟಾಗ್ತೈತ್ರಿ? 4 ಆಗ್ತೈತಿ. 4 ಟು ದ ಪವರ್ ಸ್ಕ್ವೇರ್ ಆದ್ರೆ ಎಷ್ಟಾಗ್ತೈತಿ? 16 ಆಗ್ತೈತಿ. 4 ಟು ದ ಪವರ್ ಕ್ಯೂಬ್ ಆದ್ರೆ ಎಷ್ಟಾಗ್ತೈತ್ರಿ? 64 ಆಗೈತಿ. 4 ಟು ದ ಪವರ್ 4 ಆದ್ರೆ ಎಷ್ಟಾಗ್ತೈತ್ರಿ? 6 4 ಎಷ್ಟು? 24, 256 ಆಗ್ತೈತಿ. ಕ್ಲಿಯರಾ? ಈಗ 4 ಟು ದ ಪವರ್ 4 ಅಂದ್ರೆ ಇಲ್ಲಿ ಕಡಿಕ 4 ಬಂತು. 4 ಟು ದ ಪವರ್ 2 ಆದ್ರೆ ಕಡಿಗೆ ಎಷ್ಟು ಬಂತು? 6 ಬಂತು. 4 ಟು ದ ಪವರ್ ಕ್ಯೂಬ್ ಆದ್ರೆ ಕಡಿಕ 4 ಬಂತು. 4 ಟು ದ ಪವರ್ 4 ಆದ್ರೆ ಕಡಿಕ 6 ಬಂತು. ಹಾಗಾದ್ರೆ ಇಲ್ಲಿ 2 ಸ್ಥಾನಕ್ಕೆ ರಿಪೀಟ್ ಆಗತ್ತೆ. ಆಗಲೇ ಏನಾಗಿತ್ತು? 4 ಏನಪ್ಪ ರಿಪೀಟ್ ಆಗೋದು. ಸೈಕಲ್ ಆಗೋದು. 4 ಸೈಕಲ್ ಆದ್ಮೇಲೆ ವಾಪಸ್ ರಿಪೀಟ್ ಆಗೋದು. ಬಟ್ ಇಲ್ಲಿ ಏನಾಗ್ಯದ? 4 ಸಂಖ್ಯೆ ಏನಾಗತ್ತೆ? 2 ಸಂಖ್ಯೆ ರಿಪೀಟ್ ಆಗತ್ತೆ. 4 6 4 6. ಮತ್ ಮುಂದೆ ಏನಾರ 4 ಟು ದ ಪವರ್ 5 ಇದ್ರ ಎಷ್ಟು ಬರೋದ್ರ ಬಿಡಿಸ್ತಂದಾಗ ಇಲ್ಲಿ 4 ಬರ್ತೈತಿ. 4 ಟು ದ ಪವರ್ 6 ರೇಟ್ ಬರತ್ರಿ 6 ಬರ್ತೈತಿ. ಕ್ಲಿಯರ್ ಆಗತ್ರಿ?
ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ತಿಳ್ಕೊರಿ. ಇಲ್ಲಿ 4ರ ತಲೆ ಮ್ಯಾಗ ಇದು ಯಾವ್ದು ಸಂಖ್ಯೆ ಇದು 1 ಅನ್ನೋದು? 4ರ ತಲೆ ಮ್ಯಾಗ 1 ಐತಲ್ಲ, ಇದು ಸಮಸಂಖ್ಯೆನ ಬೆಸ್ ಸಂಖ್ಯೆನ? ಬೆಸ್ ಸಂಖ್ಯೆ ಅಲ್ಲ. ಸೊ 4ರ ತಲೆ ಮ್ಯಾಗ ಆಡ್ ನಂಬರ್ ಬೆಸ್ ಸಂಖ್ಯೆ ಬಂದ್ರ ಅದೇ ಸಂಖ್ಯೆ ರಿಪೀಟ್ ಆಗ್ತೈತಿ. ಬೈ ಮಿಸ್ಟೇಕ್ 4ರ ತಲೆ ಮ್ಯಾಗ ಸಮಸಂಖ್ಯೆ ಬಂದ್ರೆ ಏನಾಗ್ತೈತ್ರಿ? 4ರ ತಲೆ ಮ್ಯಾಗ ಬೆಸ್ ಸಂಖ್ಯೆ ಬಂದ್ರೆ 4 ಬಂತು. 4ರ ತಲೆ ಮ್ಯಾಗ ಸಮಸಂಖ್ಯೆ ಬಂದ್ರೆ ಎಷ್ಟು ಬರತ್ತೆ ನೋಡ್ರಲ್ಲ? 6 ಬರತ್ತಿ ನೋಡ್ರಿ. 4ರ ತಲೆ ಮ್ಯಾಗ ಬೆಸ ಸಂಖ್ಯೆ ಬಂದ್ರೆ 4 ಬರ್ತೈತಿ, ಸಮಸಂಖ್ಯೆ ಬಂದ್ರೆ 6 ಬರ್ತೈತಿ. ಬೆಸ್ ಸಂಖ್ಯೆ ಬಂದ್ರೆ 4 ಬರ್ತೈತಿ, ಸಮಸಂಖ್ಯೆ ಬಂದ್ರೆ 6 ಬರ್ತೈತಿ. ಸಮ ಬೆಸ. ಕ್ಲಿಯರ್ ಆಗತ್ರಿ? ಆ ಸಂಖ್ಯೆಗಳು ಹೆಂಗ ಬರತ್ತಾರೆ? ಬೆಸ್ ಸಂಖ್ಯೆ ಬಂದ್ರೆ 4 ಬರತ್ತಿ, ಸಮಸಂಖ್ಯೆ ಬಂದ್ರೆ 6 ರಿಪೀಟ್ ಆಗತ್ತಿ. ಈ ರೀತಿಯಾಗಿ ಇವೆರಡು ಸಂಖ್ಯೆ ಬರ್ತಾವ. ಇದ ಸೇಮ್ ಬೇಕಾದ್ರೆ 9 ನೋಡ್ರಿ, 9 ಚೆಕ್ ಮಾಡ್ರಿ. 9 to the power 1 9 ಬರ್ತೈತಿ. 9 to the power ಸ್ಕ್ವೇರ್ ಆದ್ರೆ ಎಷ್ಟಾಗತ್ರಿ? 81 ಆಗ್ತೈತಿ. 9 to the power ಕ್ಯೂಬ್ ಆದ್ರೆ ಎಷ್ಟಾಗ್ತೈತಿ? 729 ಆಗ್ತೈತಿ. ಇದು ಕೂಡ 9 ಬರ್ತೈತ್ರಿ. 9 to the power 4 ಆದ್ರೆ ಮತ್ತೆ 770 ಇಂಟು 4 ಮಾಡ್ರ ಇಲ್ಲೂ ಕೂಡ ಬಿಡಿಸ್ತಾನ ಏನ್ ಬರತ್ತಿ? 1 ಬರ್ತೈತಿ. ಇಂಟು ಮಾಡಿ ಅಂದ್ರೆ ಬಿಡಿಸ್ತಾನ ಏನ್ ಬರತ್ತಿ? 1 ಬರತ್ತಿ. ಇಲ್ಲಿ ಎರಡರ ಸಂಖ್ಯೆ 9 1 9 1 ರಿಪೀಟ್ ಆಗ್ತಾ ಹೊಂಟಿರ್ತೈತಿ. 9 1 9 1 ಎರಡೆರಡು ಸಂಖ್ಯೆಗಳಿಗೆ ಏನ ಸೈಕ್ಲಿಸಿಟಿ ಆಗೋದಿರುತ್ತೆ. ಇಲ್ಲಿಯೂ ಕೂಡ 9ರ ತಲೆ ಮ್ಯಾಗ ಆಡ್ ಬೆಸ ಸಂಖ್ಯೆ ಬಂದ್ರೆ ಅದೇ ಸಂಖ್ಯೆ ರಿಪೀಟ್ ಆಗ್ತೈತಿ. 9ರ ತಲೆ ಮ್ಯಾಗ ಸಮಸಂಖ್ಯೆ ಬಂದ್ರ 1 ಬರ್ತೈತಿ. 9ರ ತಲೆ ಮ್ಯಾಗ ಸಮಸಂಖ್ಯೆ ಬಂದ್ರೆ 1 ಬರ್ತೈತಿ. ಬೆಸ ಸಂಖ್ಯೆ ಬಂದ್ರ ಅದೇ ಸಂಖ್ಯೆ ಬರ್ತೈತಿ. ಬಾಳ ತಿಳಿಸೋ ಅವಶ್ಯಕತೆ ಇಲ್ಲ. ಬೆಸ ಸಂಖ್ಯೆ ಬಂದ್ರೆ ಅದ ಸಂಖ್ಯೆ ಬರ್ತೈತಿ. ಯಾಕಂದ್ರೆ 4ರ ತಲೆ ಮ್ಯಾಗ ಬೆಸ ಸಂಖ್ಯೆ ಬಂದ್ರೆ 4 ಬಂತು. 9ರ ತಲೆ ಮ್ಯಾಗ ಬೆಸ ಸಂಖ್ಯೆ ಅಂದ್ರೆ 9 ಬಂತು. ಬೆಸ ಸಂಖ್ಯೆ ಬಂದ್ರೆ ಚೇಂಜ್ ಆಗಿಲ್ಲ. ಸಮಸಂಖ್ಯೆ ಬಂದ್ರೆ ಏನಾಗ್ತೈತ್ರಿ? ಇಲ್ಲಿ 6 ಬರ್ತೈತಿ, ಇಲ್ಲಿ 1 ಬರ್ತೈತಿ. ನೆನಪಿಟ್ಕೊಂಡ್ಬಿಡುದು. ಓಕೆ, ರೈಟ್ ಡೌನ್ ಬರ್ಕೊಂಡ್ಬಿಡ್ರಿ.